ಹಲೋ ಗೈಸ್, ವೆಲ್ಕಮ್ ಅಗೈನ್ ಬ್ಯಾಕ್ ಟು ಸಾನು ವ್ಲಾಗ್ಸ್. ಸಾನು ಕಡೆಯಿಂದ ಕೊಟ್ಟಿನ ನಮಸ್ಕಾರ. ಆ್ಯಂಡ್ ಇವತ್ತು ಗೈಸ್ ನೋಡಿ ನಮ್ಮಮ್ಮ ಇದ್ದಾರೆ. ಹಾಯ್ ಮಾ. ಇರಿ ಗೈಸ್, ನಮ್ಮಮ್ಮ ಪೂಜೆ ಮಾಡಿದ್ದಾರೆ. ಸಿ ಗೈಸ್, ಹೀಗೆ ಪೂಜೆ ಮಾಡಿದ್ದಾರೆ. ಹಾಯ್ ಅಮ್ಮ. ಹಾಯ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ ನಮ್ಮ ಯೂಟ್ಯೂಬ್? ಯಾರಾದರೂ ಏನಾದರೂ ಹೇಳಿದಾರಾ, ಏನಾದರೂ ಕೇಳಿದಾರಾ? ಇನ್ನೂ ಯಾರು ಕೇಳಿಲ್ಲ, ಇನ್ನೂ ಅಷ್ಟೇನು ಗೊತ್ತಾಗಿಲ್ಲ ಯಾರಿಗೂ. ಹೋಗುತ್ತೆ ನಮ್ಮದು ಒಂದಿನ. ಹೋಗಲಿ, ದೇವರು ಇವತ್ತು ರಾಯರ ಪೂಜೆ ಮಾಡಿದ್ದೀನಿ. ರಾಯರು ಒಳ್ಳೇದು ಮಾಡಲಿ, ಸಕ್ಸಸ್ ಆದರೆ ರಾಯರನ್ನ ನೋಡೋಣ. ಹೋಗಿ ರಾಯರನ್ನ ಆದಷ್ಟು ಬೇಗ ನಾನು ನೋಡಬೇಕಂತ ನಂಗೆ ಆಸೆ. ನೋಡೋಣ ದೇವ್ರು ಯಾವಾಗ ಕರೆಸ್ಕೊಂತಾರೆ. ಸ್ವಲ್ಪ ಜೋರಾಗಿ ಮಾತಾಡ್ಬೇಕು, ಮೈಕ್ ಇಲ್ಲ. ಓಕೆ ಗೈಸ್, ಇವತ್ತಿನ ಡೇ ಹೀಗೆ ಸ್ಟಾರ್ಟ್ ಆಗ್ತಿದೆ. ಲೆಟ್ಸ್ ಗೋ. ಎಲ್ಲಿ ಹೋಗ್ತೀವಿ, ಏನಾಗುತ್ತೆ ಅಂತ ನೋಡುವ. ಓಕೆ, ಸ್ಟೆಪ್ ಇದು ನಮ್ಮ ಜರ್ನಿಗೆ. ತುಂಬ ವರ್ಷದಿಂದ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದೆ. ಫೈನಲಿ ಸ್ಟಾರ್ಟ್ ಮಾಡಿದ್ದೀನಿ. ಕ್ಲೋಸ್ ಫ್ರೆಂಡ್ಸ್ ಆಗಲಿ, ಕ್ಲೋಸ್ ಫ್ಯಾಮಿಲಿ ಆಗಲಿ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೆ. ಬಟ್ ವ್ಯೂಸ್ ತುಂಬ ಹೋಗ್ತಿದೆ ಗೈಸ್, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ರೆಡಿ ಇದೆ, ಬಟ್ ಇನ್ನೂ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿಲ್ಲ ಅಂತ ನಾನು ಏನೂ ಮಾಡಿಲ್ಲ. ಬಟ್ ಸ್ಟಿಲ್ ಸ್ಟಾರ್ಟ್ ಮಾಡ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ, ನಿಮ್ಮೆಲ್ಲರಿಗೂ ಎಂಟರ್ಟೈನ್ ಮಾಡ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇವತ್ತು ಸ್ವಲ್ಪ ಬೇರೆ ಪ್ಲ್ಯಾನ್ಸ್ ಇದೆ, ಅಲ್ಲೆಲ್ಲ ಹೋಗಬೇಕು. ಒಂದು ಡ್ಯಾನ್ಸ್ ರೀಲ್ ಶೂಟ್ ಮಾಡೋದಿದೆ. ಸೊ ಅದಕ್ಕೆ ರೆಡಿ ಆಗಿದ್ದೀವಿ, ಅಲ್ಲಿ ಹೋಗಬೇಕು. ಈಗ ಟಿಫನ್ ಮಾಡ್ಕೊಂಡು ಹೋಗೋಣ. ಇವತ್ತು ನಮ್ಮ ಮನೆ ಸ್ಪೆಷಲ್ ಇದು ಗೈಸ್, ಉಪ್ಮಾ. ಆ್ಯಂಡ್ ಬೇರೆಯವ್ರಿಗೆ ಇದು ಆ್ಯಕ್ಚುಲಿ ಇಷ್ಟ ಆಗಲ್ಲ ತುಂಬ ಜನಕ್ಕೆ, ಬಟ್ ನನಗೆ ಗೈಸ್ ನಮ್ಮಮ್ಮ ಮಾಡಿಕೊಡೋದು ಇದು ತುಂಬ ಇಷ್ಟ. ಅದ್ರ ಜೊತೆಗೆ ಕಾಯಿ ಚಟ್ನಿ ಮಾಡಿದ್ದಾರೆ. ಇಲ್ಲಿ ಟೇಸ್ಟ್ ಇಟ್ಟು ಯಾವಾಗಲೂ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ. ಓಕೆ ಗೈಸ್, ನಾನು ನೆಕ್ಸ್ಟಲ್ಲಿ ಶೂಟ್ಗೆ ಹೋಗಬೇಕು. ಲೊಕೇಶನ್ ರೀಚ್ ಆಗಿ ನಾನು ನಿಮಗೆ ಸಿಗ್ತೀನಿ. ಬೈ. ನಮ್ಮಮ್ಮ ಅಳಿಸ್ನೆಣ್ಣು ತಗೊಬಂದಿದ್ದಾರೆ, ನನ್ನ ಫೇವ್ರೇಟ್ ಗೈಸ್. ಟೇಸ್ಟ್ ಹೇಗಿದೆ ಅಂತ ನೋಡ್ಬೋದು ಗೈಸ್. ಯಾರಿಗೆಲ್ಲ ಹಣ್ಣು, ಮಾವಿನ ಹಣ್ಣು, ಯಾವ ಫ್ರೂಟ್ ಇಷ್ಟ ಅಂತ ಕಮೆಂಟ್ ಮಾಡಿ ಗೈಸ್, ನೋಡುವ. ನನಗಂತೂ ಜಾಕ್ ಫ್ರೂಟ್ ತುಂಬ ಇಷ್ಟ ಗೈಸ್. ಸಕ್ಕತ್ತಾಗಿದೆ ಗೈಸ್, ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಗೈಸ್ ಹೇಳಿದೆ ನಾನು ಇವತ್ತು ಶೂಟ್ ಮಾಡಬೇಕಂತ. ಅನ್ಫಾರ್ಚುನೇಟ್ಲಿ ಆಗಲಿಲ್ಲ, ಸ್ವಲ್ಪ ಪಂಚಾಯತ್ ವರ್ಕ್ ಎಲ್ಲ ಆಯಿತು. ಅಲ್ಲೋಗಿ ನೆಕ್ಸ್ಟ್ ನಮ್ಮ ಸೈಟ್ ಹತ್ರ ಬಂದಿದ್ದೆ, ಒಂದು ವಿಸಿಟ್ ಹಾಕಬೇಕಾಗಿತ್ತು. ಸೊ ನಮ್ಮ ನೇಟಿವ್ ಹತ್ರ ಬಂದಿದ್ದೆ. ಇಲ್ಲಿ ಯು ಕ್ಯಾನ್ ಸಿ ದ ನೇಚರ್. ಓಕೆ, ಇಲ್ಲಿ ಬಂದಿದ್ದೆ. ಇಲ್ಲಿ ಬಂದ ತಕ್ಷಣ ನನ್ನ ಕಸಿನ್ಸ್ ಇದ್ದರು, ವೆಕೇಷನ್ಗಂತ ಬಂದಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ ಈಗ ಏನಂತ. ಕಮಾನ್ ಗೈಸ್. ಹಾಯ್, ಮೈ ಸೆಲ್ಫ್ ಗಾನವಿ ಅಂತ ಹೇಳ್ಬಿಟ್ಟು ಎಲ್ಲರೂ ನನ್ನ ಗಾನು ಅಂತ ಕರೀತಾರೆ. ನಾನು ಅನ್ವಿತಾ ಅಂತ ಹೇಳಿಬಿಟ್ಟು ಎಲ್ಲರೂ ನನ್ನ ಗುಂಡು ಅಂತ ಕರೀತಾರೆ. ಓಕೆ, ಸೊ ಇವಾಗ ನಿಮಗೆಲ್ಲ ಎಷ್ಟು ಖುಷಿ ಆಗ್ತಿದೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ವ್ಲಾಗ್ ಸ್ಟಾರ್ಟ್ ಆಗ್ತಿದೆ ಅನ್ನೋದಕ್ಕೆ? ಎಷ್ಟು ಎಕ್ಸೈಟೆಡ್ ಆಗಿದ್ದೀವಿ? ನಾವು ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಆ್ಯಂಡ್ ವಿ ಆರ್ ಸೋ ಹ್ಯಾಪಿ ಫಾರ್ ಇಟ್. ನಮ್ಮಲ್ಲಿ ಎಲ್ಲರೂ ಎಕ್ಸ್ಟ್ರೋವರ್ಟ್, ಯಾರೂ ಫಸ್ಟ್ ಸ್ಟೆಪ್ ತಗೊಂಡಿಲ್ಲ. ಆದರೆ ನಮ್ಮ ಸಣ್ಣ ಅಕ್ಕ ಎಕ್ಸ್ಟ್ರೋವರ್ಟ್ ಆಗಿ ಫಸ್ಟ್ ಸ್ಟೆಪ್ ತಗೊಂಡು ವ್ಲಾಗ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಫ್ಯಾಮಿಲಿದಲ್ಲಿ ಎಷ್ಟೊಂದು ಫನ್ ಮೂಮೆಂಟ್ಸ್ ನಡೆಯುತ್ತೆ, ಎಷ್ಟೊಂದು ತರಲೆ ತುಂಟಾಟಗಳೆಲ್ಲ ನಡೆಯುತ್ತೆ. ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಯಾರೂ ಮುಂದೆ ಬರ್ತಾ ಇದ್ದಿಲ್ಲ. ಆದರೆ ಇವತ್ತಿಂದ ಪ್ರತಿಯೊಂದು ಮೂಮೆಂಟು ಕ್ಯಾಪ್ಚರ್ ಆಗಿರುತ್ತೆ. ನಾವೆಲ್ಲೇ ಹೋದ್ರು, ಯಾವಾಗ ಹೋದ್ರು ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಾವು ನೋಡಿ ಖುಷಿ ಪಡ್ಬೋದು. ಈವನ್ ಈಗ ಬಂದಿರೋ 3 ವ್ಲಾಗ್ಸು ನೋಡಿ ನಾನು ತುಂಬ ಹ್ಯಾಪಿ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೆಸ್ಟ್ ರಿವ್ಯೂ. ಓಕೆ, ನೆಕ್ಸ್ಟ್ ಗುಂಡು. ಸೊ ಸಾನೋಕ ವ್ಲಾಗ್ಸ್ ಮಾಡೋದು ಸ್ಟಾರ್ಟ್ ಮಾಡ್ದಂಗಿಂದ ನಂಗೆ ತುಂಬ ಖುಷಿ ಆಗ್ತಿದೆ. ಮೇ ಹರ್ ಚಾನೆಲ್ ಗೆಟ್ ಸಕ್ಸಸ್. ನೀವು ಸಪೋರ್ಟ್ ಮಾಡ್ತಾನೆ ಹೋಗ್ತಿದ್ರೆ ಅಕ್ಕನೂ ಇನ್ನೂ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ಶೀ ಮೈಟ್ ಗೆಟ್ ಇನ್ ಟು ಅ ಪ್ಲೇಸ್ ವೇರ್ ಸಕ್ಸಸ್ ಇಸ್ ದೇರ್. ಆ್ಯಂಡ್ ನಂಗೆ ತುಂಬ ಖುಷಿ ಆಗ್ತಿದೆ. ಗಾನ್ವಿ ಹೇಳ್ದಂಗೆ ನಾವು ಫ್ಯೂಚರಲ್ಲಿ ಹೇಗೆ ಇದ್ದರೂ, ಎಲ್ಲೇ ಇದ್ರೂ ನಾವು ಈ ಯೂಟ್ಯೂಬ್ ಚಾನಲ್ನ ಹೋಗಿ ಓಪನ್ ಮಾಡಿದ್ರೆ ನಮಗೆ ಅನಿಸುತ್ತೆ, ನಮಗೆ ಅನಿಸುತ್ತೆ ನಮ್ಮ ಚೈಲ್ಡ್ಹುಡ್ಸ್ ಎಲ್ಲ ಈ ಥರ ಇತ್ತಾ ಅಂತೆಲ್ಲ. ನಮಗೆ ಆ ಮೆಮೊರೀಸ್ ಎಲ್ಲ
ಫ್ಲ್ಯಾಶ್ ಆಗುತ್ತೆ. ಆ್ಯಕ್ಚುಲಿ ಗೈಸ್ ನಾವು ಇವಾಗ ಫೀಲ್ ಆಗ್ತಾ ಇದ್ದೀವಿ ಇದು ಯಾಕೆ ಮುಂಚೆಯಿಂದ ಇರಲಿಲ್ಲ ಅಂತ. ಬಿಕಾಸ್ ನಾವು ಚೈಲ್ಡ್ಹುಡ್ ಇದ್ದಾಗಿಂದ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ, ಸಿಕ್ಕಾಪಟ್ಟೆ ಬೈಸ್ಕೊಂಡಿದ್ದೀವಿ ಮನೇಲಿ, ಆ ಥರ ಎಲ್ಲ ಎಂಜಾಯ್ ಮಾಡಿದ್ದೀವಿ. ಸೊ ಅದೊಂದು ರಿಗ್ರೆಟ್ ಇದೆ. ಲೈಕ್ ನಾವು ಚೈಲ್ಡ್ಹುಡ್ಸ್ ಇದ್ದಾಗೆಲ್ಲ ಈ ಥರ ಸ್ಟಾರ್ಟ್ ಆಗಿದೆ, ನಮ್ಮದು ಒಂದು ಡಾಕ್ಯುಮೆಂಟ್ಸ್ ಇರ್ತಿತ್ತು. ಬಟ್ ಇಟ್ಸ್ ಓಕೆ, ಯಾವುದು ನಾವು ರಿಗ್ರೆಟ್ ಮಾಡ್ಕೋಬಾರ್ದು ಗೈಸ್ ಲೈಫಲ್ಲಿ. ನೆಕ್ಸ್ಟ್ ಮುಂದೆ ಏನಿದೆ ಇವಾಗ ನಮಗೆ ಈ ಥರ ಅಟ್ಲೀಸ್ಟ್ ಇವಾಗ ಸಿಗ್ತಲ್ಲ ಅನ್ನೋದು ಖುಷಿ ಪಡಬೇಕು. ಸೊ ಇವಾಗಿಂದ ಸ್ಟಾರ್ಟ್ ಮಾಡೋಣ, ನಮ್ಮ ಜರ್ನಿ ಎಲ್ಲ ಸೇವ್ ಮಾಡ್ಕೊಳ್ಳೋಣ, ನಮ್ಮ ಮೆಮೊರೀಸ್. ಸೊ ದಯವಿಟ್ಟು ಸಾನು ವ್ಲಾಗ್ಸಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ಶಿ ಕ್ಯಾನ್ ಅಚೀವ್ ಸಮಥಿಂಗ್. ಎಸ್ ಗೈಸ್, ನೀವು ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ತಾ ನನಗೂ ಒಂದು ಒಳ್ಳೊಳ್ಳೆ ಕಂಟೆಂಟ್ ಮಾಡಬೇಕನ್ನೋ ಇಂಟ್ರೆಸ್ಟ್ ಬರುತ್ತೆ. ಲೈಕ್ ಮೋಟಿವೇಟ್ ಆಗಿ ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಯಾರೂ ಸಬ್ಸ್ಕ್ರೈಬೇ ಮಾಡ್ತಿಲ್ಲ, ಲೈಕ್ ವ್ಯೂಸ್ ಎಲ್ಲ ಜಾಸ್ತಿ ಹೋಗ್ತಿದೆ. ಓಕೆ ಗೈಸ್, ಲೆಟ್ಸ್ ವೈಟ್ ಆ್ಯಂಡ್ ವಾಚ್. ಎಲ್ಲ ಒಂದೇ ದಿನದಲ್ಲಿ ಆಗಬೇಕಂದ್ರೆ ಅದು ಆಗಲ್ಲ. ನಾವು ಸ್ವಲ್ಪ ಎಫರ್ಟ್ಸ್ ಹಾಕೋಣ, ಹಾರ್ಡ್ ವರ್ಕ್ ಮಾಡೋಣ, ಲೇಟರ್ ಲಿಟಲ್ ಗೆಟ್. ಇದು ಮೇನ್ ಥಿಂಗ್, ನಾವು ಮೆಮೊರೀಸ್ಗೋಸ್ಕರ ಮಾಡ್ತಾಯಿದ್ದೀವಿ ಗೈಸ್, ನಮ್ಮದು ಒಂದು ಡಾಕ್ಯುಮೆಂಟ್ ಆಗಿರಲಿ ಅಂತ. ಲೆಟ್ಸ್ ಸಿ. ಬಾಯ್. ಹಾಗೆ ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನ್ಪು ಮಾಡ್ಕೊಳ್ತಾ ಇದ್ವಿ. ನನಗೆ ಒಂದು ಕ್ವೆಶನ್ ನೆನಪಾಯಿತು, ಲೈಕ್ ಇವ್ರನ್ನ ಕೇಳೋಣ ಅಂತ. ಬಿಕಾಸ್ ನಂದು ಮೋಸ್ಟ್ ಆಫ್ ದ ಟೈಮ್ ನಾನು ಸ್ಪೆಂಡ್ ಮಾಡಿದ್ದೀನಿ ಇವ್ರ ಜೊತೆ, ಅಂದರೆ ಇವ್ರ ಚೈಲ್ಡ್ಹುಡ್ಸ್ನ ನಾನು ಫುಲ್ಫಿಲ್ ಮಾಡಿದ್ದೀನಿ. ಕೇಳೋಣ ಇವಾಗ ಅವ್ರಿಗೆ ಅದರಲ್ಲಿ ಬೆಸ್ಟ್ ಅನ್ನೋದು ಯಾವುದು ಅಂತ. ವಿಚ್ ಈಸ್ ಯುವರ್ ಬೆಸ್ಟ್ ಮೂಮೆಂಟ್ಸ್? ನನ್ನ ಬೆಸ್ಟ್ ಮೂಮೆಂಟ್ ಯಾವುದಪ್ಪ ಅಂದರೆ, ಐ ಸ್ಟಿಲ್ ರಿಮೆಂಬರ್ ನನ್ನ ಮಗು ಇರಬೇಕಾದಾಗ ಹೋಮ್ವರ್ಕ್ಸ್ ಕಂಪ್ಲೀಟ್ ಮಾಡಬೇಕಾದಾಗೆಲ್ಲ ನಮ್ಮ ಅಕ್ಕನೇ ನಂಗೆ ಕೌಂಟ್ ಕೊಡ್ತಾ ಇದ್ದಿದ್ದು. ಪ್ರತಿಯೊಂದು ಕಂಪ್ಲೀಟ್ ಮಾಡಬೇಕು, ಟಿಕ್ ಟಿಕ್ 1 ಟಿಕ್ ಟಿಕ್ 2 ಅಂತ ಹೇಳ್ತಾಯಿದ್ರು. ನಾನು ಇಡೀ ಪೇಜ್ ಕಂಪ್ಲೀಟ್ ಮಾಡೋವರೆಗೂ 2 ಮೇಲಂತೂ ಹೋಗ್ತಾ ಇದ್ದಿಲ್ಲ. ನಾನು ಆ್ಯಸ್ ಫಾರ್ ಆಸ್ ಐ ರಿಮೆಂಬರ್ 2 ಮೇಲಂತೂ ಕೌಂಟೌನ್ಸ್ ಹೋಗ್ತಾನೆ ಇದ್ದಿಲ್ಲ. ಸೊ ಲೈಕ್ ಮೋಟಿವೇಟ್ ಮಾಡ್ತಿದ್ದೆ ಅವ್ಳು ಬೇಗ ಅಟ್ಲೀಸ್ಟ್. ಬಿಕಾಸ್ ನಿಮಗೆ ಗೊತ್ತು ಚಿಕ್ಕ ಮಕ್ಳಿಗೆಲ್ಲ ಹೋಮ್ವರ್ಕ್ ಮಾಡಿಸೋದು ತುಂಬ ಕಷ್ಟ ಅಂತ. ಅವಳಿಗೆ ಲೈಕ್ ಕೌಂಟೌನ್ಸ್ ಕೊಟ್ಟಾದರೂ ಅವ್ಳದ್ದು ಹೋಮ್ವರ್ಕ್ ಫಿನಿಷ್ ಮಾಡ್ತಿದ್ದೆ. ಸೊ ನಮ್ಮ ಅತ್ತೆ ನನಗೆ ನೀನೇ ಅವಳಿಗೆ ಹೋಮ್ವರ್ಕ್ ಫಿನಿಷ್ ಮಾಡಿಸ್ಬಿಡು, ನೀನು ಹೇಳಿದ್ರೆ ಕೇಳ್ತಾಳೆ ಅಂತ ಹೇಳ್ತಿದ್ರು. ಆಗ ನಾನು ಅವಳು ಕುಳ್ಸ್ಕೊಂಡು ಏನು ಬೈತಾ ಇರೋದಾಗಲಿ, ಭಯ ಪಡಿಸೋದಾಗಲಿ ಆ ಥರ ಏನು ಮಾಡಿದೆ. ಹಿಂಗೆ ಏನೋ ಒಂದು ಟಾಸ್ಕ್ ಕೊಟ್ಟು ಮೋಟಿವೇಟ್ ಮಾಡಿ ಅವಳಿಗೆ ಹೋಮ್ವರ್ಕ್ ಮಾಡ್ತೀವಿ. ಅದು ನೆನ್ಪಿಟ್ಕೊಂಡಿದ್ದಾಳೆ. ಆ್ಯಂಡ್ ದೆನ್ ಅದರ್ ಥಿಂಗ್ ಇಸ್ ಲೈಕ್, ನಾವು ಚಿಕ್ಕ ಮಕ್ಕಳು ಪ್ರತಿಯೊಬ್ಬರು ಆಡಿರ್ತಾರೆ ಚಿಕ್ಕ ವಯಸ್ಸು ಇರಬೇಕಾದ್ರೆ, ಕಿಚನ್ ಸೆಟ್ ಇಟ್ಕೊಂಡು. ಅದನ್ನ ನಾವು ಹೆಂಗೆ ಆಡ್ತಾ ಇದ್ವಿ ಅಂದರೆ ಒಂದು ದೊಡ್ಡ ರೆಸ್ಟೋರೆಂಟೇ ಇಟ್ಕೊಂಡಿದ್ದೀವಿ ಅನ್ನೋ ತುಂಬ ಹಠ ಮಾಡಿ ಕೊಟ್ಕೊಂಡು ಆ ಮೆಮೊರಿ ಅಂತೂ ಮರೆಯೋಕ್ಕೆ ಆಗಲ್ಲ ಗೈಸ್. ತುಂಬಾ ಹಠ ಮಾಡಿ ಕಿಚನ್ ಸೆಟ್ಸ್ ಇಸ್ಕೊಂತಿದ್ವಿ ಗೈಸ್ ನಾವು. ಇಸ್ಕೊಂಡು ನಾನು ಇವ್ರಿಗಿಂತ ದೊಡ್ಡೋಳು ಅನ್ನೋದು ನನಗೆ ಇರ್ತಾನೆ. ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಗೈಸ್ ಆ ಕಿಚನ್ ಸೆಟ್ಸ್ ಎಲ್ಲ. ಇವರೆಲ್ಲ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಲೈಕ್ ಸೊಪ್ಪೆಲ್ಲ ತೊಗೊಬರೋದು ಅದೆಲ್ಲರೂ ಎಂಜಾಯ್ ಮಾಡಿರ್ತಾರೆ. ಬಟ್ ನಾವಂತೂ ಲಿಟ್ರಲ್ ಅದು ಅನ್ಫರ್ಗೆಟಬಲ್ ಮೂಮೆಂಟ್ ಅಂತ ಅನ್ಕೋಬೋದು, ಅಷ್ಟೇ ಎಂಜಾಯ್ ಮಾಡಿದ್ದೀವಿ. ನೆಕ್ಸ್ಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮ್ಮಮ್ಮ ಕಾಲೇಜ್ ಹೋಗ್ತಿದ್ರು. ಆವಾಗ ಅಕ್ಕನೇ ನನಗೆ ಕಾಲೇಜ್ ಇನ್ ದ ಸೆನ್ಸ್ ನಮ್ಮ ಮತ್ತೆ ಲೆಕ್ಚರರು ಅಲ್ಲಿ ಹೋಗ್ತಿದ್ರು. ಓಕೆ, ಸೊ ಆವಾಗ ಅಕ್ಕನೇ ನನಗೆ ಸ್ನಾನ ಮಾಡಿಸಿ ಒಳ್ಳೆ ಲೈಕ್ ಬೊಂಬೆ ಥರ ಎಲ್ಲ ರೆಡಿ ಮಾಡ್ತಿದ್ರು. ನನ್ನ ಡಾಲ್ ಅಂದ್ಕೊಂಡು ಅವರೇ ಎಲ್ಲ ರೆಡಿ ಮಾಡ್ತಿದ್ರು. ಆ್ಯಂಡ್ ರಾತ್ರಿ ಹೊತ್ತು ನಮ್ಮ ಅಜ್ಜಿ ಮಾಡೋ ಕೆಲಸ ಇವ್ರು ಮಾಡ್ತಿದ್ರು. ಚಂದಮಾಮ ತೋರಿಸ್ಕೊಂಡು ಕತೆ ಎಲ್ಲ ಹೇಳಿ ಮಲಗಿಸಿ ಊಟ ಮಾಡಿಸಿ ಎಲ್ಲ ಮಾಡ್ತಿದ್ರು. ಅದೆಲ್ಲ ನಂಗೆ ಜ್ಞಾಪಕ್ಕಿದೆ ಫ್ರಮ್ ಚೈಲ್ಡ್ಹುಡ್ ಆಲ್ಸೋ ಗೈಸ್. ಲೈಕ್ ಅವ್ರ ಚಿಕ್ಕ ಮಕ್ಕಳಿಂದ ಇಲ್ಲಿ ತನಕನೂ ನಾನು ಹೇಳಿದ ಮಾತು ಅವ್ರು ಯಾವತ್ತು ಲೈಕ್ ಅಟ್ಲೀಸ್ಟ್ ಅವ್ರ ಅಮ್ಮ ಹತ್ರ ಆದರೂ ತುಂಬ ಹಠ ಮಾಡಿಬಿಡ್ತಾರೆ. ನಾನು ಬಂದು ಏನಾದರೂ ಹೇಳಿದ್ರೆ ಅದೇನೋ ನನ್ನ ಮೇಲೆ ಭಯನ ಪ್ರೀತಿನ ಇವತ್ತುವರೆಗೂ ನಂಗೆ ಅದು ಹಾನೆಸ್ಟ್ಲಿ ಹೇಳ್ತಿದ್ದೀನಿ ಗೈಸ್. ಏನೋ ವಿಡಿಯೋ ಮಾಡೋಕ್ಕೋಸ್ಕರ ಏನು ಹೇಳ್ತಿಲ್ಲ, ಹಾನೆಸ್ಟ್ಲಿ ಹೇಳ್ತಾ ಇದ್ದೀನಿ. ಇವಾಗ ನಮ್ಮ ಗಾನು ಎಲ್ಲ ಗೈಸ್ ಹಠಮಾರಿ ಅಂದರೆ ದ ಬ್ರ್ಯಾಂಡ್ ಆಫ್ ಹಠಮಾರಿ ಗೈಸ್. ಅವಳು ಏನಾದ್ರು ಒಂದು ಫಿಕ್ಸ್ ಆದರೆ ಅದು ಯಾರೇ ಬರಲಿ, ಅದೇನು ಬೇಡ ಅಂದರೆ ಬೇಡ, ಆ ಥರದವಳು. ನಾನೇನೋ ಬಂದು ಇಲ್ಲ ಚಿನ್ಮ ಹಂಗೆ ಹಂಗೆ ಅಂತ ಹೇಳೋತ ಅವ್ನು ಸರಿ ಆಯಿತು ಅಂತ. ಅದೆಷ್ಟೇ ನೋವಾಗಲಿ, ಅದೆಷ್ಟೇ ಅವಳಿಗೆ ಬೇಜಾರಿರಲಿ, ಹಠ ಇರಲಿ, ಏನೋ ಒಂದು ಒಟ್ಟಲ್ಲಿ ಹೇಳಿದ್ರೆ ಮಾಡಿಸ್ಕೊತಿಲ್ಲ ಗೈಸ್ ಆ ಥರ. ಇನ್ನು ನಮ್ಮ ಗುಂಡು ಎಲ್ಲ ಆ ಥರ ಏನಿಲ್ಲ, ಮಾಡಬೇಕು ಸರಿ ಮಾಡಿಬಿಡ್ತೀನಿ ಆ ಥರ. ಬಟ್ ಸ್ಟಿಲ್ ನಾನು ಅವಳು ಏನಾದರೂ ತಪ್ಪು ಮಾಡಿದಾಗಲಿ ಏನೇ ಆಗಲಿ ನಾನು ಬೈದಿದ್ದೀನಿ, ಅಷ್ಟೇ ಪ್ರೀತಿ ಕೊಟ್ಟಿದ್ದೀನಿ. ಅದನ್ನೆಲ್ಲ ಅವರು ಹಾಗೆ ತೊಗೊಂಡು ನನ್ನ ಮೇಲೆ ಏನೋ ಈಗೋ ಲೈಕ್ ಇರುತ್ತಲ್ವ, ಏನು ಅಕ್ಕ ಬೈದ್ಬಿಟ್ರೆ ನಾವು ಬೈಸ್ಕೋ ಆ ಥರ ಎಲ್ಲ ಇಲ್ಲ ಗೈಸ್. ನಾನು ಏನೇ ಹೇಳಿ ಪಾಪ ಕೇಳಿದ್ದಾರೆ ಅವರು. ನಮ್ಮ ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಆ್ಯಂಡ್ ತುಂಬ ಫನ್ ಮೂಮೆಂಟ್ ಆಗಿ ನಾನು ಅವ್ರ ಜೊತೆ ಏನೋ ಲೈಕ್ ಅವ್ರಿಗಿಂತ ದೊಡ್ಡವರಾಗಲಿ ಆ ಥರ ಎಲ್ಲ ಏನೂ ಇಲ್ಲ. ನಾವೆಲ್ಲ ಒಂದೇ ಒಂದು ಏಜ್ ಲಿಮಿಟ್ ಥರ ಇರ್ತೀವಿ, ತುಂಬ ಕ್ಲೋಸ್ ಸರ್ಕಲ್ ಆಗಿ ಫ್ರೆಂಡ್ಲಿಯಾಗಿ ಇರ್ತೀವಿ ಗೈಸ್. ನನ್ನ ಚೈಲ್ಡ್ಹುಡ್ ಪ್ರೈಮ್ ಟೈಮ್ನೆಲ್ಲ ನಾನು ಸಣ್ಣ ಅಕ್ಕ ಜೊತೆನೇ ಸ್ಪೆಂಡ್ ಮಾಡಿರೋದು. ಇಟ್ ಈಸ್ ದ ವಂಡರ್ಫುಲ್ ಮೆಮೊರೀಸ್ ಇನ್ ಮೈ ಲೈಫ್. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೇನಾದರೂ ಹೇಳ್ತೀರಾ ನನ್ನ ಬಗ್ಗೆ? ನೆಕ್ಸ್ಟ್ ಆ್ಯಂಡ್ ನಾವು ಯಾವತ್ತು ನಾನು ಚಿಟ್ಟಿಯಕ್ಕ ಜೊತೆ ಇದ್ದಾಗೆಲ್ಲ ನಾವಿಬ್ರು ಒಂದೇ ತಟ್ಟೆದಲ್ಲಿ ಊಟ ಮಾಡಿದವರು. ಪ್ರತಿಯೊಂದು ಊಟಕ್ಕೂ ತುಂಬ ಇದ್ದಿಲ್ಲ ನನಗೆ ಅದು
ಸಿಕ್ಕಾಪಟ್ಟೆ ಪ್ರಾಣ. ಇವಾಗಲೂ ಅಷ್ಟೇ ಫ್ರಮ್ ದಿ ಚೈಲ್ಡ್ಹುಡ್ ನಾನು ತುಪ್ಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ಇವ್ರಿಗೂ ಅದು ಪ್ರೇಮಿ ಮಾಡಿಬಿಟ್ಟಿದ್ದೀನಿ ತುಪ್ಪ. ನನಗೂ ಅಷ್ಟೇ ಇವಾಗವರೆಗೂ ಗೀ ಇಸ್ ಮೈ ಫೇವ್ರೆಟ್. ಏನೇ ಸಾಂಬಾರು ರೈಸ್ ಆ್ಯಂಡ್ ಸಾಂಬಾರು ಇರಬೇಕಂದ್ರೆ ಗೀ ಇರಬೇಕು. ನಮಗೆ ಗೀ ಹಾಕ್ಕೊಂಡೇ ಊಟ ಮಾಡ್ತಾಯಿದ್ವಿ. ಆ್ಯಂಡ್ ಗೈಸ್ 3 ಜನ ಒಂದೇ ತಟ್ಟೆಯಲ್ಲಿ ಕುತ್ಕೊಂಡು ಇಷ್ಟು ಭಾಗ ಮಾಡ್ಕೊಂಡು ಊಟ ಎಲ್ಲ ಮಾಡ್ತಿದ್ವಿ. ತುಂಬ ಮೆಮೊರಿ ಇದೆ ಗೈಸ್ ಇವ್ರ ಜೊತೆ. ಆಮೇಲೆ ಇನ್ನೊಂದು ನಂಗೆ ಜ್ಞಾಪಕಕ್ಕೆ ಬಂದಿದೆ ಅಂದರೆ ಅಕ್ಕ ನಾನು ತಿಂದು ಹೇಳಿರ್ಬೇಕಾದ್ರೆ ಇದು ಅಜ್ಜಿ ತುತ್ತ, ಇದು ತಾತ ತುತ್ತ, ಇದು ನನ್ನ ತುತ್ತ. ಬರೀ ಇಂಥದೆಯಾ? ಇದು ಆಕ್ಚುಲಿ ಚೆನ್ನಾಗಿರೋದು. ತಿನ್ನಲ್ವಾ? ಸರಿ, ಮತ್ತೆ ನಿನ್ಗೆ ಅವ್ರ ಕಂಡ್ರೆ ಇಷ್ಟ ಇಲ್ಲ ಅಂತೆಲ್ಲ ಹೇಳಿ ಏನೇ ಒಂದು ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ಬೇಕಂದ್ರೆ ಅವ್ರಿಗೆ ಇದೇ ಥರ ಟಾಸ್ಕ್ ಕೊಟ್ಟು ಏನಾದರೂ ಒಂದು ಮೋಟಿವೇಟ್ ಮಾಡಿ ಒಟ್ಟಲ್ಲಿ ಅವ್ರಿಗೆ ಅಳಿಸ್ದಿರ ಎಲ್ಲ ಕೆಲಸ ಮಾಡ್ತಿದ್ದೆ ಗೈಸ್. ಇವಾಗ ಅವ್ರಿಗೆ ಹೋಮ್ವರ್ಕ್ ಬರ್ಸೋದಾಗಲಿ ಆ ಥರ ಟಾಸ್ಕ್ ಕೊಟ್ಟು ಮಾಡಿಸ್ತಿದ್ದೆ. ಊಟ ಮಾಡಿಸೋದ್ರೆಲ್ಲ ಅಷ್ಟೇ. ಮತ್ತು ಅವರೆಲ್ಲರಿಗೂ ಸ್ನಾನ ಮಾಡಿಸಿ ಇಬ್ರಿಗೂ ಎಲ್ಲ ರೆಡಿ ಮಾಡೋದಾಗಲಿ ತುಂಬ ಚೆನ್ನಾಗಿತ್ತು ಗೈಸ್. ಒಂಥರ ಇವ್ರ ಚೈಲ್ಡ್ಹುಡ್ಡಲ್ಲಿ ನನ್ನ ಜರ್ನಿ. ಸೊ ದಟ್ಸ್ ಆಲ್. ಬಾಯ್. ಓಕೆ, ಈ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಶೇರ್ ಮಾಡಿದ್ದೀವಿ. ನೆಕ್ಸ್ಟ್ ಆಗೋ ಮೆಮೊರೀಸ್ನ ನಾವು ಕ್ಯಾಪ್ಚರ್ ಮಾಡಿನೇ ತೋರಿಸ್ತೀವಿ ಎಷ್ಟು ಎಂಜಾಯ್ ಮಾಡ್ತೀವಿ ಅಂತ. ಸಿಕ್ಕಾಪಟ್ಟೆ ಫನ್ ಮಾಡ್ತೀವಿ ಗೈಸ್. ಸುಮ್ಮನೆ ಆದರೂ ನಗ್ತಾ ಇರ್ತೀವಿ ನಾವು. ಒಬ್ಬರ ಮುಖ ನೋಡ್ಕೊಳ್ಳೋದು ಇನ್ನೊಬ್ರು ನಗ್ತಾ ಇರ್ತೀವಿ ಆ ಥರ. ಇವಾಗಲೂ ಇಲ್ಲಿ ಬಂದ್ವಿ ಸುಮ್ಮನೆ ನೋಡ್ಕೊಂಡು ನಗ್ತಾ ಇದ್ವಿ ನಾವು. ಅದೆಲ್ಲ ವೀಡಿಯೋ ಮಾಡಿದ್ದೀನಿ, ನೋಡೋಣ, ಹಾಕ್ತೀನಿ ಗೈಸ್. ಥ್ಯಾಂಕ್ ಯು, ಬಾಯ್. ಓಕೆ ಗೈಸ್, ಮತ್ತೆ ನಾನು ಇವ್ರ ಜೊತೆ ವೀಕೆಂಡ್ಸಲ್ಲಿ ಮಾತ್ರ ಸಿಗೋಕ್ಕಾಗೋದು ಗೈಸ್. ಬಿಕಾಸ್ ಇವಾಗ ಅವರು ವೆಕೇಷನ್ ಇರೋದ್ರಿಂದ ಇಲ್ಲಿ ಬಂದಿದ್ದಾರೆ. ನೆಕ್ಸ್ಟ್ ವೀಕಿಂದ ಅವರು ಗಾನು SLC. ಸೊ ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ನೆಕ್ಸ್ಟ್ ಮಂಡೆಯಿಂದ. ಅವಳು ಹೋಗ್ತಿದ್ದಾಳೆ. ನಮ್ಮ ಚೋಟ ಮರಿ ಇರ್ತಾಳೆ ಗೈಸ್ ಇನ್ನೂ ಒಂದು 15 ಡೇಸ್, ಗೊತ್ತಿಲ್ಲ ಯಾವಾಗ ಅಂತ ಸ್ಟಾರ್ಟ್ ಆಗೋದು. ಅವ್ರಿಗೆ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ವೀಕೆಂಡ್ಸಲ್ಲಿ ಬಂದಾಗ ನಾವು ಬೇಕಾದ್ರೆ ಚಾಲೆಂಜಿಂಗ್ ವೀಡಿಯೋಸ್ ಎಲ್ಲ ಮಾಡ್ತೀವಿ. ವಾಚ್ ಆ್ಯಂಡ್ ಎಂಜಾಯ್ ಗೈಸ್. ಆದಷ್ಟು ಎಂಟರ್ಟೈನ್ಮೆಂಟ್ಸ್ ತರ್ತಾ ಇರ್ತೀವಿ. ನೀವು ನಮಗೆ ಹೀಗೆ ಸಪೋರ್ಟ್ ಮಾಡಿ, ಮೋಟಿವೇಟ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಆ್ಯಂಡ್ ಯಾವ ಥರ ಚಾಲೆಂಜಸ್ ಮಾಡ್ಬೋದು ಅಂತ. ಇವರಿಬ್ಬರಿಗೂ ಟಾಸ್ಕ್ ಎಲ್ಲ ಕೊಡ್ತೀನಿ ಗೈಸ್. ಚಿಕ್ಕ ವಯಸ್ಸಲ್ಲಿ ಏನೋ ಈಸಿ ಟಾಸ್ಕ್ ಕೊಟ್ಟಿದ್ದೀನಿ. ಇನ್ನು ಮುಂದೆ ಸ್ವಲ್ಪ ಹಾರ್ಡ್ ಟಾಸ್ಕ್ ಆಗೋಣ. ನೋ ಗೈಸ್, ಅವ್ರಿಗೆ ಹಾರ್ಡ್ ವರ್ಕ್ ಅನ್ನೋ ಥರ ಟಾಸ್ಕ್ ಎಲ್ಲ ಏನೂ ಕೊಡೋಲ್ಲ. ಅವ್ರು ಎಂಜಾಯ್ ಮಾಡ್ಕೊಂಡು ಮಾಡಬೇಕು ಏನೇ ಆಗಲಿ. ಆ ಥರ ಒಂದು ಟಾಸ್ಕ್ ಕೊಟ್ಟು ಅವ್ರ ಚೈಲ್ಡ್ಹುಡ್ನ ಕ್ರಿಯೇಟ್ ಮಾಡೋಣ ಗೈಸ್ ನಾವು. ಬಾಯ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಕ್ಲಿಪ್. ಓಕೆ ಗೈಸ್, ಇವಾಗ ಬಂದೆ ಮನೆಗೆ. ಆ್ಯಂಡ್ ಇವತ್ತಿನ ಡೇ ಓಕೆ ಆಗಿತ್ತು. ಬಟ್ ಈ ಡೇ ಸ್ಪೆಷಲ್ ಯಾಕೆ ಅಂದರೆ ನನ್ನ ತಂಗಿಯಂದರು ನನ್ನ ಬಗ್ಗೆ ಅಷ್ಟು ಕ್ಯೂಟ್ ರಿವ್ಯೂಸ್ ಕೊಟ್ಟರು. ಆ್ಯಂಡ್ ನನ್ನ ಒಂದು ಅವ್ರಿಗೆ ಏನು ಮೆಮೊರೇಬಲ್ ಇತ್ತು ಅಂತೆಲ್ಲ ಹೇಳಿದ್ರು, ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ. ಆ್ಯಂಡ್ ಏನಂದರೆ ಲೈಕ್ ಅವರು ನಮ್ಮ ಅತ್ತೆ ಮಕ್ಕಳು. ಆ್ಯಂಡ್ ಅವ್ರು ತುಂಬ ಚಿಕ್ಕವ್ರು ಇರಬೇಕಾದ್ರೆ ನಾನು ಅವ್ರ ಜೊತೆ ಇದ್ದೀನಿ. ಆ್ಯಂಡ್ ಅತ್ತೆ ಕಾಲೇಜ್ಗೆ ಹೋಗಬೇಕಾಗಿದ್ದಾರೆ. ಸೊ ಅಲ್ಲಿ ತುಂಬ ದಿನ ಮೆಟರ್ನಿಟಿ ಲೀವ್ಸ್ ಎಲ್ಲ ಕೊಡ್ತಾ ಇರಲಿಲ್ಲ. ಆವಾಗ ನಾನು ಸ್ಕೂಲಿಂಗ್ ಲೈಕ್ 6th 5th ಆ ಥರ ಇದ್ದೆ. ಸಮ್ಹೌ ಮೆಚುರಿಟಿ ಇತ್ತು. ಆಗ ಅವರಿಗೆ ಸ್ನಾನ ಮಾಡಿಸೋದಾಗಲಿ, ಊಟ ಮಾಡಿಸೋದಾಗಲಿ, ರೆಡಿ ಅದೇನೋ ಒಂಥರ ಲೈಕ್ ನಿಮಗೂ ಗೊತ್ತಿರುತ್ತೆ ಚಿಕ್ಕ ಮಕ್ಕಳನ್ನೆಲ್ಲ ರೆಡಿ ಮಾಡ್ಸೋಕ್ಕೆ. ಹಂಗೆಲ್ಲ ರೆಡಿ ಮಾಡಿಸಿ ಅವ್ರಿಗೆ ಊಟ ಮಾಡಿಸಿ ಅದೆಲ್ಲ ನನಗೂ ಮೆಮೊರಿ ಇದೆ ಅವ್ರ ಬಗ್ಗೆ. ಬಟ್ ಅವ್ರು ನನ್ನ ಬಗ್ಗೆ ಇಷ್ಟು ಗುಡ್ ಒಪಿನಿಯನ್ ಇಟ್ಕೊಂಡಿದ್ದಾರೆ ಅಂತ ನನಗೆ ಇವತ್ತೇ ಅರ್ಥ ಆಗಿದ್ದು. ಆ್ಯಂಡ್ ಮೋಸ್ಟ್ ಹಾನೆಸ್ಟಾಗಿ ಹೇಳ್ತಿದ್ದೀನಿ ಗೈಸ್, ನಾನು ಏನು ಹೇಳ್ತೀನೋ ಅದೆಲ್ಲ ಅವ್ರು ಕೇಳ್ತಾರೆ. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಅವ್ರು ಕೊಟ್ಟಿದ್ದು ಇವತ್ತು ರಿವ್ಯೂ ನನಗೆ ಎಷ್ಟು ಮೋಟಿವೇಟ್ ಮಾಡ್ತಂದರೆ ಓಕೆ ನಾನು ವ್ಲಾಗ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಮಾಡಬೇಕು ಅವ್ರ ಜೊತೆ ಎಲ್ಲ. ಆ್ಯಂಡ್ ಅವ್ರಿಗೆ ಟಾಸ್ಕ್ ಕೊಟ್ಟೆ ಅವ್ರ ಲೈಫ್ ಇನ್ನೂ ನನ್ನ ಜೊತೆ ಮೆಮೊರೇಬಲ್ ಅನಿಸ್ಬೇಕು ಅಂತ ಖುಷಿಯಾಗಿ ಮೋಟಿವೇಟ್ ಆಗಿ ಬಂದಿದ್ದೀನಿ ಗೈಸ್. ಸೊ ಓಕೆ, ಇವಾಗ ಫ್ರೆಶ್ ಅಪ್ ಆಗಿ ಬರ್ತೀನಿ. ಓಕೆ ಗೈಸ್, ಫ್ರೆಶ್ ಅಪ್ ಇಸ್ ಡನ್. ಆ್ಯಂಡ್ ಓಕೆ ಎಲ್ಲ ಇವತ್ತಿನ ಸುಮ್ಮನೆ ರ್ಯಾಂಡಮ್ ವ್ಲಾಗ್ ಮಾಡಿದೆ, ಹೇಗೆ ನನ್ನ ಡೇ ಇನ್ ಮೈ ಲೈಫ್ ಹೇಗಿರುತ್ತೆ ಅಂತ. ಆ್ಯಂಡ್ ಆಗಲೇ ಹೇಳಿದೆ ನನ್ನ ಡೇ ಹೇಗಿತ್ತು ಏನು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬೇಗ 500 ರೀಚ್ ಮಾಡೋಣ. ಆ್ಯಂಡ್ ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವ ಥರ ಕಂಟೆಂಟ್ ನೋಡೋಕ್ಕೆ ಇಷ್ಟಪಡ್ತೀರ ಅದನ್ನ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗ್ ಅದೇ ಆಗಿರುತ್ತೆ. ಆ್ಯಂಡ್ ಗಿವ್ ಮಿ ಐಡಿಯಾ ಲೈಕ್ ನೀವು ಏನರಲ್ಲಿ ಇಂಟ್ರೆಸ್ಟ್ ಇದ್ದೀರಾ, ನಿಮಗೆ ಯಾವ ಥರ ಫನ್ ಆಗಲಿ, ಚಾಲೆಂಜಿಂಗ್ ವಿಡಿಯೋಸ್ ಆಗಲಿ, ನಿಮ್ಗೆ ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನಾನು ಅದೇ ಥರ ವಿಡಿಯೋ ಮಾಡ್ತೀನಿ. ಬಾಯ್, ಟಡಾ. ಅಷ್ಟೇ.